ನನ್ನ ಸ್ಥಿತಿ ನೋಡಿ ಅಣಗಿಸ್ತಿದ್ಯಾ? ನನ್ನ ಒದ್ದಾಟ ನೋಡಿ ರೇಗಿಸ್ತಿದ್ಯಾ? ನಗು ನಗು, ಇನ್ನೂ ಚೆನ್ನಾಗಿ ನಗು. ಅರೆ, ನಿಮ್ ಪರಿಸ್ಥಿತಿಗೆ ಏನಾಗಿದೆ ಸರ್? ಎಲ್ಲ ನೀವ್ ಅನ್ಕೊಂಡ ಹಾಗೆ ನಡೀತಾ ಇದೆಯಲ್ಲ. ನೀವೀಗ ಮದುಮಗ ಸರ್. ನಿಮ್ ಮೆಚ್ಚಿನ ಮಡದಿಯಾಗಿ ಮೀರಾ ಬರ್ತಾ ಇದ್ದಾಳೆ. ನೀವಿಷ್ಟಪಟ್ಟ ಹಾಗೆ ಎಲ್ಲಾ ಮಂಗಳ ಕಾರ್ಯಗಳನ್ನು ನಾನೇ ಮುಂದೆ ನಿಂತು ಮಾಡ್ತಾ ಇದ್ದೀನಿ. ನಿಮ್ ಮನ್ಸಿಗೆ ತೃಪ್ತಿ ಆಗೋಷ್ಟು ನನಗೆ ಹರ್ಟ್ ಮಾಡ್ತಾ ಇದ್ದೀರಾ. ಆದ್ರೂ ನೀವ್ಯಾಕೆ ಸರ್ ಒದ್ದಾಡ್ಬೇಕು? ಓ, ನನ್ನನ್ನು ಹರ್ಟ್ ಮಾಡ್ಬೇಕಾಗಿರೋ ಲಿಸ್ಟು ಇನ್ನೂ ತುಂಬಾ ಇದೆಯಾ? ಮದ್ವೆಗೆ ಮುಂಚೆ ಖಾಲಿ ಆಗೋ ಲಕ್ಷಣ ಇಲ್ವಾ ಸರ್? ಹೌದು, ಲಿಸ್ಟು ತುಂಬಾ ಉದ್ದ ಇದೆ, ಹನುಮಂತನ ಬಾಲದಷ್ಟು. ಅದನ್ನೆಲ್ಲ ಖಾಲಿ ಮಾಡಿನೇ ನಾನು ಅವಳು ಕುತ್ತಿಗೆಗೆ ತಾಳಿ ಕಟ್ಟೋದು. ಆಯ್ತಾ? ಸಮಾಧಾನ ಆಯ್ತಾ? ತೃಪ್ತಿ ಆಯ್ತಾ? ಹಾಲು ಕುಡ್ದಷ್ಟು ಸಂತೋಷ ಆಯ್ತಾ? ತಿರ್ಗಾ ಕಡೆ ನೋಡಿ, ನನಗೆ ಯಾವ ನೋವು ಇಲ್ಲ. ನೀವು ನನಗೆ ಆಯಿಂಟ್ಮೆಂಟ್ ಹಚ್ಚಿ ಉಪಚಾರ ಮಾಡೋದೇನು ಬೇಕಾಗಿಲ್ಲ. ನಿನಗ್ ಬೇಡದೇ ಇರಬಹುದು, ನನಗ್ ಬೇಕು. ತಿರ್ಗೋ. ಅಷ್ಟು ನೋವಿಟ್ಕೊಂಡು ನೋವಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ಬಿಗುಮಾನ. ಹಾ, ಈ ಬಿಗುಮಾನ, ಹಠ, ರಾಜಗಾಂಭೀರ್ಯ ಇವುಗಳೇ ತಾನೇ ನಿನ್ನ ಆಸ್ತಿ. ಇವುಗಳಿಂದ ತಾನೆ ಇವತ್ತು ನೀನು ಈ ಪರಿಸ್ಥಿತಿಗೆ ಬಂದು ನಿಂತಿರೋದು. ಆಗಿದ್ದಾಗೋಗ್ಲಿ, ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ. ನಾನೇ ಡೈರೆಕ್ಟ್ ಆಗಿ ಹೋಗಿ ಮೀರಾ ಹತ್ರ ಹೇಳ್ತೀನಿ. ನನ್ ಮಗ ಸೊಸೆ ಸಂಸಾರ ಹಾಳು ಮಾಡ್ಬೇಡ ಅಂತ ಬೇಡ್ಕೋತೀನಿ. ಬೈತಾಳ? ಬೈಲಿ, ಬಯಸ್ಕೋತೀನಿ. ನಾನ್ ಮಾಡಿರೋ ಕೆಲ್ಸಕ್ಕೆ ನಾನು ಎಷ್ಟು ಅನ್ಸ್ಕೊಂಡ್ರು ಕಡಿಮೆನೆ. ಅಕ್ಕ, ನಾವ್ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಮಯ ಹತ್ರ ಬಂದಾಯ್ತು. ಅತ್ತೆ, ನೋಡಿದ್ರ, ನೀವ್ ಆವತ್ತಿಂದ ಆಂಟಿ ಅಂತ ಕರಿಬೇಡ, ಅತ್ತೆ ಅಂತ ಕರಿ ಅಂತ ಪ್ರೀತಿಯಿಂದ ಬೈತಿದ್ರಿ. ಆದ್ರೆ ಮದ್ವೆಗೆ ಸಂಬಂಧಿಸಿದ ಯಾವುದೇ ಶಾಸ್ತ್ರ ನಡಿದೆ ನಿಮ್ಮನ್ನ